ನ್ಯೂ ಇಯರ್ ಮೂಡ್ನಲ್ಲಿರುವಂತಹ ಜನರಿಗೆ ಶಾಕ್ ಆದಿದೆಯಾ? ಯಾವ ಶಾಕ್ ಅಂದ್ರೆ ದರ ಏರಿಕೆಯ ಶಾಕ್ ಅಲ್ಲ, ಸಾರಿಗೆ ಎಫೆಕ್ಟ್ನ ಶಾಕ್. ನಾಡಿದ್ದು ರಾಜ್ಯಾದ್ಯಂತ ಸರ್ಕಾರಿ ಬಸ್ ಬಂದ್ ಆಗುವ ಸಾಧ್ಯತೆ. ನ್ಯೂ ಇಯರ್ ಮೂಡ್ನಲ್ಲಿರೋರಿಗೆ ಶಾಕ್ ಆದಿದೆಯಾ? ನಾಡಿದ್ದು ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳ ಸೇವೆ ಅಲಭ್ಯವಾಗಲಿದೆಯಾ? ಕಾರಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಸಾರಿಗೆ ಸಂಘಟನೆಗಳಿಂದ ಅನಿರ್ದಿಷ್ಟಾವಧಿ ಬಂದ್ಗೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ನಾಡಿದ್ದು ಅಂದ್ರೆ ಡಿಸೆಂಬರ್ 31ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಈ ಮುಷ್ಕರ ಆರಂಭ ಆಗುತ್ತೆ. ಅಂದ್ರೆ ಅರ್ಥ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ 31ನೇ ತಾರೀಕು ಜನ ಹೊರಡ್ತಾರೆ ಅನ್ನೋದು ಈ ಸಂಘಟನೆಗಳವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ಇಂತಹ ಸಮಯದಲ್ಲೇ ನಾವು ಬಂದನ್ನು ಮಾಡಿದರೆ ಅದು ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟುತ್ತೆ ಅನ್ನೋದು ಸಂಘಟನೆಗಳಿಗೆ ತುಂಬ ಚೆನ್ನಾಗಿ ಗೊತ್ತು. ಆ ಕಾರಣಕ್ಕಾಗಿ ಈ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. 7 ಸಾರಿಗೆ ಸಂಘಟನೆಗಳಿಂದ ಬಸ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಮಂಗಳವಾರ ಕಂಪ್ಲೀಟ್ ಬಸ್ ಬಂದ್ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಸುಮಾರು 80,000ಕ್ಕೂ ಹೆಚ್ಚು ಮಂದಿ ಬಂದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ನಾಡಿದ್ದು ನಾವು ಬಂದ್ ನಡೆಸಿಯೇ ತೀರ್ತೀವಿ ಅಂತ ಸಾರಿಗೆ ಸಂಘಟನೆಗಳು ಈಗಾಗಲೇ ಕರೆಯನ್ನ ಕೊಟ್ಟಿವೆ, ಶಪಥವನ್ನ ಮಾಡಿವೆ. ಸಿಎಂ ಮಾತುಕತೆಗೆ ಏನಾದರೂ ಕರೆದ್ರೆ ನಾವು ಸಿದ್ಧರಿದ್ದೀವಿ ಅಂತ ಸಹ ಹೇಳಿದ್ದಾರೆ. ಹಾಗಿದ್ರೆ ಮುಖ್ಯಮಂತ್ರಿಗಳು ಮಾತುಕತೆ ಕರೀತಾರಾ? ಇವರ ಬೇಡಿಕೆಗಳನ್ನ ಈಡೇರಿಸ್ತಾರಾ? ಆ ಮೂಲಕವಾಗಿ ಜನರಿಗೆ ಆಗಬಹುದಾದಂತಹ ಎಫೆಕ್ಟ್ನ ತಪ್ಪಿಸ್ತಾರಾ? ಕಾದು ನೋಡಬೇಕು. ಜಂಟಿ ಕ್ರಿಯಾ ಸಮಿತಿಯವರು ಸುಮಾರು 13 ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ, ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು. ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆ ಎಲ್ಲ ಚರ್ಚೆ ಎಲ್ಲ ಮಾಡಿದ್ದೀವಿ. ಮತ್ತು ನಮ್ಮ 4 ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಹಿಂದೆ BJP ಸರ್ಕಾರ ಇದ್ದಾಗ ಒಟ್ಟು 5,900 ಕೋಟಿಯಷ್ಟು ಸಾಲವನ್ನು ಬಿಟ್ಟೋಗಿದ್ದಾರೆ. ಅಷ್ಟು ಸಾಲ ಇದ್ದರೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ಬಸ್ಸುಗಳನ್ನು ತಗೊಳ್ಳೋದ್ರ ಮುಖಾಂತರ ಒಂದು 5,800, ಅದರಲ್ಲಿ 4,300 ಬಸ್ಸು ರಸ್ತೆಗೆ ಬಂದಿದೆ. ಒಂದು 9,000 ಜನ ರಿಕ್ರೂಟ್ಮೆಂಟು, ಮತ್ತು 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ, ಮತ್ತು ಇನ್ನಿತರ ನಮ್ಮ ನೌಕರಿಗೆ ಸಂಬಂಧಪಟ್ಟಾಗೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಅವರು ಸಂಘಟನೆಯವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 23ರವರೆಗೆ ನಮ್ಮ ಅವಧಿದಲ್ಲ, BJP ಸರ್ಕಾರದ ಅವಧಿನಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು, ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು, ಯೂನಿಯನ್ ಲೀಡರ್ಸ್ ಎಲ್ಲ. ಈಗ ಅವ್ರಿಗೆ ಈ ಒಂದು ಏನು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಅದನ್ನು ಮುಂದಕ್ಕೆ ಹಾಕಿ ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಮತ್ತು ಮುಖ್ಯಮಂತ್ರಿಗಳ ಜೊತೆ ಇನ್ನೊಮ್ಮೆ ಸಂಕ್ರಾಂತಿ ಆದಮೇಲೆ ಅವ್ರನ್ನೆಲ್ಲರೂ ಕೂಡ ಕರೆದು ಒಂದು ಮೀಟಿಂಗು ಕೂಡ ಮಾಡೋಣ. ನಾವಂತೂ ಪಾಸಿಟಿವ್ ಆಗಿದ್ದೀವಿ. BJP ಅವರು 5,800 ಕೋಟಿ ಸಾಲ ಇಟ್ಟಿದ್ದಿದ್ರೆ, 900 ಕೋಟಿ ಸಾಲ ಹಿಡದೇ ಹೋಗಿದ್ದರೆ ನಮ್ಮ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ನಾವು ಬಿಟ್ಟಂಥ ಸಂದರ್ಭದಲ್ಲಿ ಕೇವಲ 13,71,00,000 ಮಾತ್ರ ಬಾಕಿ ಇಟ್ಟಿದ್ವಿ. ಹೊಸ ಸರ್ಕಾರಕ್ಕೆ 13,71,00,000 ಮಾತ್ರ ಸಾಲ ಬಿಟ್ಟೋಗಿದ್ವಿ. ಆದರೆ ಇವರು 5,900 ಕೋಟಿ ಸಾಲ ಇಟ್ಟಿರೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗಿದೆ. ಇದಕ್ಕೆ ಪರಿಹಾರ ಅಂತೂ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿದ್ದಾರೆ.
ಈಗ 2,000 ಕೋಟಿ ಆಗಲೇ ಹೇಳಿದ್ನಲ್ಲ, ಬಿಡುಗಡೆ ಆಗುತ್ತೆ. ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ. ಉಳಿದಿದ್ದನ್ನು ಕೂಡ ಇನ್ನೇನು ಫೆಬ್ರವರಿ ಬಡ್ಜೆಟ್ ಬರುತ್ತಲ್ಲ, ಆ ಬಡ್ಜೆಟಲ್ಲಿ ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದ್ದೀನಿ. ಪಾಸಿಟಿವ್ ಆಗಿದ್ದಾರೆ. ನಾಳೆ ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಮಾತುಕತೆ ನಡೆಸ್ತಾರೆ ಸರ್? ಯಾಕಂದರೆ ಅವರು ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು ಜಂಟಿ ಕ್ರಿಯಾ ಸಮಿತಿಯವರು CM ಕರೆದು ನಮ್ಮನ್ನು ಮಾತುಕತೆ ಮಾತಾಡಬೇಕು ನಮ್ಮ ಜೊತೆಯಲ್ಲಿ ಅಂತ. ಏನಾದ್ರು ಆಗತ್ತೆ ಸರ್ ನಾಳೆ? ನಾಳೆ ಇಲ್ಲ, ಓಕೆ ಸರ್. ಆದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಅವರು ಮುಖ್ಯಮಂತ್ರಿಗಳ ಜೊತೆ ಅವ್ರನ್ನ ಭೇಟಿಗೆ ಹೇಳಿದ್ದೀನಿ. ಈಗ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಆಮೇಲೆ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ CM ಏನು ಹೇಳಿದ್ರು? ಅದೇ ಹೇಳಿದಾಗ ಈಗ 2,000 ಕೋಟಿ ಈಗ ಬಿಡುಗಡೆ ಆಗುತ್ತೆ. ಈ ವಾರ ಆಗ್ಬೋದಾ ಸರ್? ಈ ವಾರ ಈಗ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ. ನಾನು ನಿನ್ನೆ ಫೈಲ್ ಬಂತು, ಅನುಮೋದನೆ ಮಾಡಿ ಕಳಿಸಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫೆಬ್ರವರಿಗೆ ಬಡ್ಜೆಟ್ ಬರುತ್ತಲ್ಲ, ಆ ಬಡ್ಜೆಟಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತಾರೆ. ಸರ್, ಮತ್ತೊಂದು ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ CS ಅವರು ಸರ್ಕಾರಕ್ಕೆ 15% ಅಷ್ಟು ದರವನ್ನು ಏರಿಕೆ ಮಾಡ್ಬೋದು ಈಗ ಇನ್ನೊಂದು ವರದಿಯನ್ನು ಕೊಟ್ಟಿದ್ದಾರೆ. ಸಲಹೆ ಕೊಡ್ಬೋದು ಅವರು, ಆದರೆ ವಾಸ್ತವಿಕವಾಗಿ ನಮ್ಮ 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತಾನೆ ಸರ್? ಅಲ್ಲ, ಬೋರ್ಡುಗಳು ಓಕೆ. ಈಗ KSRTC, BMTC ಅಲ್ಲಿ ಬೋರ್ಡುಗಳಿರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವರಿಗೆ ಸರ್ ಸರ್ಕಾರ? CS ಅವರ ನನ್ನ ಗಮನಕ್ಕೆ ಬಂದಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ 4 ಬೋರ್ಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಲಿರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ. ಸರ್, ಕಡೆಯದಾಗಿ ಮಡಕಶಿರಾದ ಹತ್ರ 25ನೇ ತಾರೀಕು ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಮಡಕಶಿರಾದ ಹತ್ರ ರೈತ ಒಬ್ಬ ನಡ್ಕೊಂಡು ಹೋಗ್ತಿದ್ದಂಥವನಿಗೆ KSRTC ಬಸ್ಸು ಗುದ್ದಿ ಆತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಸರ್. 4 ದಿನ ಆಗಿದೆ. ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ